ಬಲವಂತದ ಹಾಗೂ ಅನ್ಯಾಯದ ಭೂ ಸ್ವಾಧೀನ, ಕಾರ್ಪೊರೇಟ್ ಭೂ ಕಬಳಿಕೆ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸೋಮವಾರ ಸಿಐಟಿಯು ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ಹೊಸ ಕಾರ್ಮಿಕ ಸಂಹಿತೆಗಳನ್ನು ಜಾರಿಗೆ ತರಬಾರದು ಎಂದು ಆಗ್ರಹಿಸಿದರು. ಪರಿಷ್ಕೃತ ಅಧಿಸೂಚನೆಯಂತೆ ಕೂಡಲೇ ವೇತನ ಜಾರಿಗೊಳಿಸಬೇಕೆಂದು ಒತ್ತಾಯಿಸಿದರು. ವಿಬಿ ಗ್ರಾಮ್ಜಿ ಕಾಯ್ದೆಯನ್ನು ರದ್ದುಪಡಿಸಬೇಕು, ವಿದ್ಯುತ್ ತಿದ್ದುಪಡಿ ಕಾಯ್ದೆ 2025 ವಾಪಸ್ ಪಡೆಯಬೇಕು ಹಾಗೂ ಬೆಲೆ ಏರಿಕೆಗೆ ಕಡಿವಾಣ ಹಾಕಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಐಸಿಡಿಎಸ್, ಅಕ್ಷರ ದಾಸೋಹ ಸೇರಿದಂತೆ ವಿವಿಧ ಜನಪರ ಯೋಜನೆಗಳ ಖಾಸಗೀಕರಣವನ್ನು ತಕ್ಷಣ ನಿಲ್ಲಿಸಬೇಕು ಎಂದು ಒತ್ತಾಯಿಸಿದರು. ಬಲವಂತದ ಭೂ ಸ್ವಾಧೀನಕ್ಕೆ ಕಡಿವಾಣ ಹಾಕಿ ರೈತರು ಹಾಗೂ ಕಾರ್ಮಿಕರ ಹಿತಾಸಕ್ತಿಯನ್ನು ರಕ್ಷಿಸಬೇಕು. ಸರ್ಕಾರ ಕೂಡಲೇ ತಮ್ಮ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸುವುದಾಗಿ ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದರು. ಇವತ್ತು ನಾವು ಸಿಐಟಿ ವತಿಯಿಂದ ಜೈಲ್ ಬರೋ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಯಾಕಂತಂದ್ರೆ ಮೇ 22ರಂದು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾಗ ನಮ್ಗೆ ಆಶ್ವಾಸನೆ ಕೊಟ್ಟಿದ್ರು, ಕನಿಷ್ಠ ವೇತನ ನಾವು ಜಾರಿ ಮಾಡ್ತೇವೆ ಅಂತ ಹೇಳಿ. ಇವಾಗ ನೋಡಿದ್ರೆ ಹೊಸ ಮುಖ್ಯಮಂತ್ರಿ ಆದವರು ಡಿ.ಕೆ. ಶಿವಕುಮಾರ್ ಅವರು ಮತ್ತೆ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡ್ತೇವಿ ಮತ್ತು ತದನಂತರ ವಿಚಾರ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಹಿಂಗ ಧೋರಣೆ ಯಾಕಪ್ಪ ಅಂತ ನಾವು ಕೇಳ್ತೇವಿ. ಮೊದಲ ನೀವು ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡೋಕ್ಕಿಂತ ಮೊದಲ ನಮ್ಮ ಮುಖ್ಯಮಂತ್ರಿ ಅವ್ರು ಹೇಳಿದ್ರು. ಆ ತರ ಮತ್ತೊಂದು ಈಗ ಸ್ವಚ್ಛ ವಾಹಿನಿದವ್ರಾತು, ಬಿಸಿ ಊಟದವ್ರಾತು, ಅಂಗನವಾಡಿ ಕಾರ್ಯಕರ್ತರಾತು, ಎಲ್ಲರ ಮೇಲೆ ಅನ್ಯಾಯ ಆಗ್ತಾ ಇದೆ. ನಾವು ಏನ್ ಕೆಲಸ ಮಾಡ್ತೇವಿ, ಕೆಲ್ಸದ ತಕ್ಕಂತೆ ನಮ್ಗ ಸಂಬಳ ಕೊಡಿ ಅಂತ ನಾವು ಕೇಳ್ತಾ ಇರೋದು. ಆದ್ರೆ ಈ ಸರ್ಕಾರ ಏನೈತಲ್ಲ ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ. ಆದ್ರೆ ನಮ್ ಕನಿಷ್ಠ ಕೂಲಿ ಕೊಡ್ರಿ ಅಂತಂದ್ರೆ ಇವ್ರು ಕೊಡ್ತಾ ಇಲ್ಲ. ಇದ್ರಗೋಸ್ಕರ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೇವೆ. ಮತ್ತೊಂದು ರೈತರದ್ದು ಭೂಮಿಯನ್ನು ಇವ್ರು ಕಸಿದ್ಕೊಳ್ತಾ ಇದ್ದಾರೆ. ಅವ್ರು ರೈತರ ಭೂಮಿ ಕಸಿದ್ಕೊಟ್ರೆ ಅವ್ರು ದುಡಿಬೇಕೇನು, ತಿನ್ಬೇಕೇನು? ಮತ್ತೊಂದು ರೈತರ ಭೂಮಿ ತಗೊಂಡು ಅದಾನಿ, ಅಂಬಾನಿ ಇಂಥವ್ರಿಗೆ ಇವ್ರು ಕಂಪನಿಗಳು ಹಾಕ್ಲಿಕ್ಕೆ ಕೊಡ್ತಾ ಇದ್ದಾರೆ. ಇವ್ರಿಗೆ ಅಧಿಕಾರ ಯಾರು ಕೊಟ್ಟಿದ್ದಾರೆ? ನಾವ್ ಇದು ಖಂಡಿಸ್ತೇವೆ. ಮತ್ತೆ ಸರ್ ಈ ಹೋರಾಟ ಮೂಲಕ ನೀವು ಎಚ್ಚೆತ್ಕೊಳ್ತಿಲ್ಪ ಅಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ಇದಕ್ಕಿಂತ ಹೆಚ್ಚಿನ ಹೋರಾಟವನ್ನು ನಾವು ಹಮ್ಮಿಕೊಳ್ತೇವೆ ಅಂತ ಹೇಳಿ ನಾವು ಹೇಳಿಕ್ ಬಯಸ್ತೀವಿ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಏನು ಹಿಂದೆ 1942 ಆಗಸ್ಟ್ 9ನೇ ತಾರೀಕಿಗೆ ಕ್ವಿಟ್ ಇಂಡಿಯಾ ಚಳವಳಿ ನಡೆದಿತ್ತು. ಅದರ ಭಾಗವಾಗಿ ಅದು 9ಕ್ಕೆ ಮಾಡಬೇಕಾಗಿತ್ತು, ಅದು ರವಿವಾರ ಬಂದಿದ್ರಿಂದ ಇವತ್ತ ಆ ಕ್ವಿಟ್ ಇಂಡಿಯಾ ಚಳವಳಿಯ ಭಾಗವಾಗಿ ಇವತ್ತು ನಾವು ಏನೈತಿ ಜೈಲು ಬರೋ ಕಾರ್ಯಕ್ರಮವನ್ನ ಮಾಡಕತ್ತೀವಿ. ಯಾಕೆ ಜೈಲು ಬರೋ ಕಾರ್ಯಕ್ರಮ ಮಾಡುವಂತ ನಮಗೆ ಅನಿವಾರ್ಯತೆ ಬಂದೈತೆ ಅಂತಂದ್ರೆ, ಮೊನ್ನೆ 22ನೇ ತಾರೀಕಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಅಧಿಸೂಚನೆಯನ್ನ ಹೊರಡಿಸಿ ಎಲ್ಲ ಅಧಿಸೂಚಕ ವರ್ಗದಲ್ಲಿ ದುಡಿಯುವಂತ ಎಲ್ಲರಿಗೂ ಕನಿಷ್ಠ ವೇತನ ನಿಗದಿ ಮಾಡಿದ್ವಿ ಅಂತ ಹೇಳಿ ಆದೇಶ ಮಾಡಿದ್ರು. ಈಗಿರುವಂತ ಸರ್ಕಾರ ಅದನ್ನ ಆದೇಶವನ್ನ ಪುನರ್ ಪರಿಶೀಲನೆ ಮಾಡ್ಬೇಕನ್ನುವಂತ ನಿಟ್ಟಿನಲ್ಲಿ ಹೋಗ್ತಾ ಇದೆ. ಅಂದ್ರೆ ಕೈಗೆ ಬಂದ ತುತ್ತು ಬಾಯಿಗೆ ಬರ್ಲಿಲ್ಲ ಎಂಬಂತೆ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಏನ್ ಮಾಡೈತೆ ಅಂತಂದ್ರೆ, ನಿಮಗ್ ಕೊಡ್ತೀವಿ ಅಂತ ಹೇಳಿ ಕೊಡ್ಲಾರ್ದಂಗ ಈಗ ಪೇಮೆಂಟ್ ಅನ್ನ ನಮಗ್ ಕೊಡ್ತಾ ಇಲ್ಲ. ಇದು ಒಂದನೇದ್ದು. ಎರಡನೇದ್ದು, ಹಿಂದಿನ ರಾಜ ಮಹಾರಾಜರ ಕಾಲದಲ್ಲಿ ಭೂಮಿಗಳನ್ನ ಕಸ್ಕೊಂಡು ಅವಾಗಿನ ಬ್ರಾಹ್ಮಣರಿಗೆ ಮತ್ತು ಕ್ಷತ್ರಿಯರಿಗೆ ಭೂಮಿಗಳನ್ನ ಹಂಚ್ತಿದ್ರು. ಇವತ್ತ ರೈತರಿಂದ ಒತ್ತಾಯ ಪೂರ್ವಕವಾಗಿ ಭೂ ಸ್ವಾಧೀನವನ್ನ ಮಾಡ್ಕೊಂಡು ಅಂಬಾನಿ ಮತ್ತು ಅದಾನಿ ವರ್ಗಗಳಿಗೆ ಕೊಡುವಂತ ಕುತಂತ್ರ ನಡೀತಾ ಇದೆ. ಟೋಟಲ್ ಆಗಿ ಇವತ್ತು ಬಡವರ ಪರವಾಗಿ ನಿಲ್ಲಬೇಕಾದಂತ ಸರ್ಕಾರಗಳು, ಬಡವರ ಆಧಾರ ಸ್ತಂಭವಾಗಿ ನಿಲ್ಲಬೇಕಾದಂತ ಸರ್ಕಾರಗಳು ಇವತ್ತ ಈ ದೇಶದ ಬಂಡವಾಳಶಾಹಿಗಳು ಮತ್ತು ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ಇವತ್ತು ಆಧಾರ ಸ್ತಂಭವಾಗಿ ಕೆಲಸ ಮಾಡ್ತಾ ಇವೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ. ಈ ನೀತಿಯನ್ನ ನಾವು ವಿರೋಧಿಸಿ ಇವತ್ತ ಕನಿಷ್ಠ ವೇತನವನ್ನ ಜಾರಿ ಮಾಡಬೇಕು, ಬೆಲೆ ಏರಿಕೆಯನ್ನ ನಿಯಂತ್ರಣದಲ್ಲಿರಬೇಕು, ಒತ್ತಾಯ ಪೂರ್ವಕ ಭೂ ಸ್ವಾಧೀನ ನಿಲ್ಲಬೇಕನ್ನುವಂತ ವಿವಿಧ ಬೇಡಿಕೆಗಳನ್ನು ಇಟ್ಕೊಂಡು ಇವತ್ತ ಕ್ವಿಟ್ ಇಂಡಿಯಾ ಚಳವಳಿಯ ಭಾಗವಾಗಿ ನಾವು ಇವತ್ತ ಜೈಲು ಬರೋ ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇದ್ದೀವಿ. ನಮಗೆ ಅರೆಸ್ಟ್ ಮಾಡುವಂತ ಪೊಸಿಷನ್ ಇದ್ರು, ಅರೆಸ್ಟ್ ಮಾಡ್ಲಿ, ನಮಗೆ ನಾವು ಜೈಲಿಗೆ ಹೋಗ್ಲಿಕ್ಕೆ ತಯಾರಿದ್ದೀವಿ ಅಂತ ಹೇಳಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಡೀತಿರುವಂತ ಚಳವಳಿಯ ಭಾಗವಾಗಿ ಇವತ್ತು ಬೆಳಗಾಂ ಜಿಲ್ಲೆಯನ್ನು ಸಹ ಈ ಚಳವಳಿಯನ್ನ ಮಾಡಾಕತ್ತೀವಿ ಈ ಬೇಡಿಕೆಗಳ ಸಲುವಾಗಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನನ್ನ ಹೆಸರು ಜಿಎಂ ಜೈನೆ ಖಾನ್, ದಿಲೀಪ್ ವಾರ್ಕೆ, ದೊಡ್ಡವ ಪೂಜಾರಿ, ಗೋದಾವರಿ ರಾಜಾಪುರಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕರ್, ಕೆಎಂಎಂ ನ್ಯೂಸ್, ಬೆಳಗಾವಿ. ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ? BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ? ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜ್ಯುವೆಲರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ. ಕೊಡುಗೆಗಳು ಜುಲೈ 9 ರಿಂದ ಆಗಸ್ಟ್ 9 ರವರೆಗೆ ಎಲ್ಲ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.